ತಂಪು ಕಂಡೆನು ನನ್ನಾಣೆ ನಾನು ದುಂಕಿನಲ್ಲೂ ಇಂಡಸ್ಟ್ರಿಯಲ್ಲಿ ಹೀರೋಗಳಾಗ್ಲಿ ಹೀರೋಯಿನ್ಗಳಾಗ್ಲಿ ಬ್ಯಾಚುಲರ್ ಆಗಿದ್ರೆ ಮದ್ವೆ ವಿಚಾರ ಪದೇ ಪದೇ ಚರ್ಚೆಗೆ ಬರ್ತಾನೆ ಇರುತ್ತೆ. ಅದೇ ತರ ವಿನಯ್ ರಾಜ್ಕುಮಾರ್ ಅವರ ಮದ್ವೆ ವಿಚಾರವೂ ಆಗಾಗ ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಈ ಹಿಂದೆ ವಿನಯ್ ರಾಜ್ಕುಮಾರ್ ಅವರ ಮದುವೆಯನ್ನ ಸಾಕಷ್ಟು ಜನ ಮಾಡಿಸ್ಬಿಟ್ಟಿದ್ದಾರೆ. ಒಂದು ಸರಳ ಪ್ರೇಮ ಕಥೆ ಸಿನಿಮಾದಲ್ಲಿ ಬರುವ ಮದುವೆ ದೃಶ್ಯ, ರಿಸೆಪ್ಷನ್ ದೃಶ್ಯವನ್ನ ನಿಜ ಜೀವನದಲ್ಲಿ ಆಗಿರೋದು ಅಂತ ಸುದ್ದಿ ವೈರಲ್ ಆಗಿತ್ತು. ನಿಮ್ಮ ಜೋಡಿ ಕ್ಯೂಟ್ ಆಗಿದೆ, ಮದುವೆ ಆಗಿ ಅಂತಾನು ಹಲವರು ಹೇಳಿದ್ರು. ಅದಕ್ಕೆ ಬಳಿಕ ವಿನಯ್ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ರು. ಇದು ಸಿನಿಮಾದಲ್ಲಿ ನಡೆದಂತಹ ದೃಶ್ಯ, ನನಗೆ ಯಾವುದೇ ರೀತಿಯಾದಂತಹ ಮದುವೆ ಆಗಿಲ್ಲ ಎಂಬ ವಿಚಾರವನ್ನ ಹೇಳಿದ್ರು. ಆಮೇಲಾದ್ರೂ ಸುಮ್ಮನೆ ಆಗ್ತಾರಾ? ನೋವೇ. ಚಂದನವನದ ಮೋಹಕ ತಾರೆ ಜೊತೆಗೆ ವಿನಯ್ ಓಡಾಡ್ತಾ ಇದ್ರು. ಒಮ್ಮೆ ರಿಂಗ್ ಶಾಪಿಂಗ್ ಕೂಡ ಹೋಗಿದ್ರು. ಈ ಎಲ್ಲಾ ದೃಶ್ಯಗಳನ್ನ ನೋಡಿದವರು ಇವರ ಮಧ್ಯೆ ಏನೋ ನಡೀತಾ ಇದೆ ಅಂತಾನೆ ಅಂದುಕೊಂಡಿದ್ರು. ಆದ್ರೆ ರಮ್ಯಾ ನನ್ನ ತಮ್ಮ ಅಂತಾನೆ ವಿನಯ್ ಅವರ ಬಗ್ಗೆ ಹೇಳಿದ್ರು. ಇದೀಗ ವಿನಯ್ ಅವರಿಗೆ ಮದುವೆಗಾಗಿ ಬೇಜಾನ್ ಕಾಲ್ಸ್ಗಳು ಬರ್ತಿವೆ ಅಂತೆ. ಅದಕ್ಕೆ ಕಾರಣ ಮ್ಯಾಟ್ರಿಮೋನಿಯಲ್ಲಿ ಕ್ರಿಯೇಟ್ ಆಗಿರುವಂತಹ ಫೇಕ್ ಪ್ರೊಫೈಲ್. ಸದ್ಯ ನಟ ವಿನಯ್ ರಾಜ್ಕುಮಾರ್ ಮತ್ತು ನಟಿ ಮೇಘಾ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಬಹುನಿರೀಕ್ಷಿತ ಗ್ರಾಮಾಯಣ ಸಿನಿಮಾ ಇಂದು ತೆರೆ ಕಂಡಿದೆ. ಹಳ್ಳಿ ಸೊಗಡಿನ ವಿಭಿನ್ನ ಕಥಾ ಹಂದರ ಹೊಂದಿರುವ ಈ ಸಿನಿಮಾದ ಪ್ರಚಾರ ಕಾರ್ಯಗಳು ಇತ್ತೀಚೆಗೆ ಭರದಿಂದ ಸಾಗಿದ್ದಾವೆ. ಈ ಪ್ರಮೋಷನ್ ವೇಳೆ ಸಂದರ್ಶನವೊಂದರಲ್ಲಿ ನಡೆದ ಒಂದು ಫನ್ನಿ ರೌಂಡ್ನಲ್ಲಿ ವಿನಯ್ ರಾಜ್ಕುಮಾರ್ ಅವರು ತಮ್ಮ ವೈಯಕ್ತಿಕ ಜೀವನದ ಹಾಸ್ಯಾಸ್ಪದ ರಹಸ್ಯವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಬ್ಲಾಕ್ ಲಿಸ್ಟ್ ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ಟಾಪಿಕ್ ಚರ್ಚೆಗೆ ಬಂದಾಗ, ನನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಗೊತ್ತಿಲ್ಲ 1,000 ಜನ ಇರಬಹುದು. ನನ್ನದು ಒಂದು ಫ್ಯಾನ್ಸಿ ನಂಬರ್ ತರಹ ಇದೆ. ಅದರಿಂದ ಬೇರೆಯವರೆಲ್ಲ ಫೋನ್ ಮಾಡ್ತಾ ಇರ್ತಾರೆ. ಗೋಲ್ಡ್ ಕಂಪನಿ, ಮ್ಯಾಟ್ರಿಮೋನಿ, ಅವರು ಇವರು ಅಂತೆಲ್ಲ ಫೋನ್ ಮಾಡ್ತಾ ಇರ್ತಾರೆ. ಅದಕ್ಕೆ ಎಲ್ಲರನ್ನ ಬ್ಲಾಕ್ ಮಾಡಿಬಿಟ್ಟಿದ್ದೇನೆ. ಯಾರೋ ನನ್ನ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ನನ್ನ ನಂಬರ್ ಹಾಕಿದ್ದಾರೆ. ನನಗೆ ಸಿಂಗಾಪುರ, ಅಲ್ಲಿ ಎಲ್ಲೆಲ್ಲಿಂದನೂ ಕಾಲ್ ಬರುತ್ತೆ. ಸರ್, ಮದುವೆಗೆ ರೆಡಿ ಇದ್ದೀರಾ ಅಂತ. ಆದ್ರೆ ಗೊತ್ತಿರುವವರನ್ನ ಯಾರನ್ನು ಕೂಡ ಬ್ಲಾಕ್ ಮಾಡಿಲ್ಲ ಅಂತ ವಿನಯ್ ರಾಜ್ಕುಮಾರ್ ತಮ್ಮ ನಂಬರ್ನ ಸಾಹಸದ ವಿಚಾರವನ್ನ ಹೇಳಿದ್ದಾರೆ. ಪದೇ ಪದೇ ಹೀಗೆ ಯಾವ್ದ್ಯಾವ್ದೋ ನಂಬರಿಂದ ಕಾಲ್ ಬಂದ್ರೆ ಪಾಪ ಅವ್ರಿಗೂ ಎಷ್ಟು ಇರಿಟೇಟ್ ಆಗುತ್ತೆ ಅಲ್ವಾ. ನಟ ವಿನಯ್ ರಾಜ್ಕುಮಾರ್ ಅವರ ಈ ಫನ್ನಿ ಟಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ನಂಬರ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ವಿನಯ್ ಅವರ ಫ್ಯಾನ್ಸಿ ನಂಬರ್ ಸಿಕ್ಕಿದ್ದೇ ತಡ. ಅದನ್ನೇ ದುರುಪಯೋಗ ಪಡಿಸಿಕೊಂಡಿರುವುದು ಮಾತ್ರ ವಿಪರ್ಯಾಸ. ಒಟ್ಟಾರೆ ಇದರ ನಡುವೆ ಮದುವೆಗಾಗಿ ವಿನಯ್ ಅವರಿಗೆ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ.